ಕೆಲವರು ಜೀವನ ಕಟ್ಟಿಕೊಳ್ಳೋದಕ್ಕೆ ಹೋಗ್ತಾ ಇದ್ರು, ಇನ್ನು ಕೆಲವರು ಜೀವ ಉಳಿಸ್ಕೊಳ್ಳೋದಕ್ಕೆ ಚಿಕಿತ್ಸೆಗಾಗಿ, ಇನ್ನು ಕೆಲವರು ನೂರಾರು ಕನಸನ್ನ ಕಟ್ಟಿಕೊಂಡು ಪ್ರಯಾಣವನ್ನು ಬೆಳೆಸಿದ್ರು. ಹೀಗೆ ಏರ್ ಇಂಡಿಯಾ ವಿಮಾನ ಹತ್ತಿದ ಒಬ್ಬೊಬ್ಬರದ್ದು ಕೂಡ ಒಂದೊಂದು ಕತೆ. ಆದರೆ ಎಲ್ಲರ ಕತೆಗಳು ಕೂಡ ದುರಂತ ಅಂತ್ಯವನ್ನು ಕಂಡಿವೆ. ಅವರ ಒಂದಷ್ಟು ಮಾಹಿತಿ ಇಲ್ಲಿದೆ ನೋಡಿ. ಒಬ್ರಲ್ಲ ಇಬ್ರಲ್ಲ, 10, 20 ಅಲ್ಲ, 100 ಅಲ್ಲ, 200 ಅಲ್ಲ, ಬರೋಬ್ಬರಿ 265 ಮಂದಿ, ಸರಿಸುಮಾರು ಒಂದು ಗ್ರಾಮದಲ್ಲಿ ವಾಸವಾಗಿರುವಷ್ಟು ಮಂದಿ ಒಂದೇ ಏಟಿಗೆ ಪ್ರಾಣ ಕಳೆದುಕೊಂಡಿದ್ದಾರೆ. ಅದು ಮೃತದೇಹಗಳ ಗುರುತು ಪತ್ತೆಯಾಗದಷ್ಟು ಭೀಕರವಾಗಿ ಸಾವನ್ನಪ್ಪಿದ್ದಾರೆ. ಸತ್ತವರೊಂದಿಗೆ ಅವರು ಕಟ್ಟಿಕೊಂಡಿದ್ದ ಕನಸುಗಳೂ ಮಣ್ಣಾಗಿವೆ. ಇಪ್ಪತ್ತೈದು ಮಂದಿ ಭವಿಷ್ಯದ ಡಾಕ್ಟರ್ಗಳು 2 ನಿಮಿಷದಲ್ಲಿ ಪ್ರಾಣ ಕಳೆದುಕೊಂಡರು. ವೈದ್ಯ ದಂಪತಿಯ 6 ವರ್ಷಗಳ ಕನಸು ಈಡೇರುವ ಮುನ್ನ ಇಡೀ ಕುಟುಂಬ ಬಲಿ. ಅಜ್ಜಿ ಹುಟ್ಟುಹಬ್ಬ ಆಚರಣೆಗೆ ಬಂದಿದ್ದ 2 ಹೆಣ್ಣು ಮಕ್ಕಳು ದಾರುಣ ಸಾವು. ಅಹಮದಾಬಾದ್ನ ಏರ್ ಇಂಡಿಯಾ ವಿಮಾನ 265 ಮಂದಿಯ ಪ್ರಾಣವನ್ನ ಮಾತ್ರ ತೆಗೆದುಕೊಂಡಿಲ್ಲ, ಅವರು ಕಟ್ಟಿಕೊಂಡಿದ್ದ ಕನಸುಗಳನ್ನೂ ಬೆಂಕಿಯಲ್ಲಿ ಸುಟ್ಟು ಭಸ್ಮ ಮಾಡಿದೆ. ವಿಮಾನ ದುರಂತದಲ್ಲಿ ಮಡಿದ ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಆ ಒಂದು ಪ್ರಯಾಣ ಅದೆಷ್ಟೋ ಜನರ ಜೀವನವನ್ನೇ ನಿರ್ಧಾರ ಮಾಡ್ತಾ ಇತ್ತು. ಕೆಲವರ ಕನಸು ಆ ಒಂದು ಪ್ರಯಾಣದಿಂದ ಈಡೇರ್ತಾ ಇತ್ತು. ಆದರೆ ಅದೆಲ್ಲವೂ ಸಾಧ್ಯವಾಗುವ ಮುನ್ನವೇ ಎಲ್ಲವೂ ಮುಗಿದೋಗಿದೆ. ಒಬ್ರಲ್ಲ ಇಬ್ರಲ್ಲ, 265 ಮಂದಿ. ಅಷ್ಟೊಂದು ಮಂದಿ ಒಂದೇ ದುರಂತದಲ್ಲಿ ಮಡಿದಿದ್ದಾರೆ. ಅವರಲ್ಲಿ ಎಷ್ಟೋ ಜನರಿಗೆ ಹೇಳಿಕೊಳ್ಳಲಾಗದ ನೋವು ಇತ್ತು, ಕೆಲವರಿಗೆ ಸಾಧಿಸುವ ಛಲ ಇತ್ತು, ಇನ್ನು ಕೆಲವರಿಗೆ ಬೆಟ್ಟದಷ್ಟು ಕನಸುಗಳಿದ್ವು. ಆದರೆ ಒಂದು ವಿಮಾನ ಎಲ್ಲವನ್ನ ಒಂದೇ ಏಟಲ್ಲಿ ಸರ್ವನಾಶ ಮಾಡಿದೆ. 10 ಗಂಟೆಗಳಲ್ಲಿ ಎಲ್ಲವೂ ನೆರವೇರುತ್ತೆ, ನಾವು ಲಂಡನ್ನಲ್ಲಿ ಹೋಗಿ ಇಳಿಯಬಹುದು, ಅಂದುಕೊಂಡಿದ್ದನ್ನ ಮಾಡಬಹುದು ಅಂತ ಲೆಕ್ಕಾಚಾರ ಹಾಕ್ತಾ ಇದ್ದಾಗಲೇ ಎಲ್ಲ ಕನಸು ಕಮರಿ ಹೋಗಿದೆ. ಎಸ್, ಒಂದು ಅವಘಡ ಅಥವಾ ಒಂದು ದುರಂತ ಸಾಕಷ್ಟು ನೋವನ್ನ ಬಿಟ್ಟು ಹೋಗುತ್ತೆ, ಅದೆಷ್ಟೋ ಜನರ ಸಂತೋಷವನ್ನ ಕಿತ್ಕೊಳ್ಳುತ್ತೆ. ಅದೇ ರೀತಿ ಈ ವಿಮಾನ ಸಾಕಷ್ಟು ಜನರ ಕನಸಿಗೆ ಕೊಳ್ಳಿ ಇಟ್ಟಿದೆ, ನೂರಾರು ಜೀವಗಳನ್ನೇ ಬಲಿ ಪಡೆದುಕೊಂಡಿದೆ. ಆ ವಿಮಾನ ಅದರಲ್ಲಿದ್ದ ಪ್ರಯಾಣಿಕರನ್ನ ಮಾತ್ರ ಕೊಲ್ಲಲಿಲ್ಲ, ಬದಲಾಗಿ ಏನೊಂದೂ ಗೊತ್ತಿಲ್ಲದೆ ತಮ್ಮ ಪಾಡಿಗೆ ತಾವು ಮಧ್ಯಾಹ್ನದ ಊಟ ಮಾಡುತ್ತಾ ಇದ್ದ 25 ವಿದ್ಯಾರ್ಥಿಗಳನ್ನೂ ಬಲಿ ಪಡೆದುಕೊಂಡಿದೆ. ತುತ್ತು ಬಾಯಲ್ಲಿದ್ದಾಗಲೇ ಪ್ರಾಣಕ್ಕೆ ಬಂತು ಕುತ್ತು. ಹಾಸ್ಟೆಲ್ನಲ್ಲಿದ್ದ 25 MBBS ವಿದ್ಯಾರ್ಥಿಗಳು ಸಾವು. ಈ ದೃಶ್ಯಗಳನ್ನು ನೋಡಿ. ರನ್ವೇಯಿಂದ ಮೇಲಕ್ಕೆ ಹಾರಿದ ಫ್ಲೈಟ್ ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಕೆಳಕ್ಕೆ ಬಿದ್ದಿತ್ತು. 50 ಸೆಕೆಂಡ್ಗಳಲ್ಲಿ ಮೇಲಕ್ಕೆ ಹಾರಿದ್ದು, ಕೆಳಕ್ಕೆ ಬಿದ್ದಿದ್ದು, ಕ್ರ್ಯಾಶ್ ಆಗಿದ್ದು ಎಲ್ಲವೂ ಆಗಿ ಹೋಗಿತ್ತು. ನೀವು ನೋಡಬಹುದು, ರನ್ವೇಯಿಂದ ಹಾರಿದ ಫ್ಲೈಟ್ ನೋಡ್ತಿದ್ದಂತೆ ಕೆಳಕ್ಕೆ ಬಿದ್ದಿದೆ. ಕೆಳಕ್ಕೆ ಬೀಳ್ತಾ ಇದ್ದಂತೆ ಬಾಂಬ್ ರೀತಿ ಬ್ಲಾಸ್ಟ್ ಆಗಿ ಫ್ಲೈಟ್ ಕ್ರ್ಯಾಶ್ ಆಗಿ ಹೋಗಿದೆ. ಈ ರೀತಿ ಕ್ರ್ಯಾಶ್ ಆಗ್ತಾ ಇರೋದು ಎಲ್ಲೋ ನಿರ್ಜನ ಪ್ರದೇಶದಲ್ಲ, ನೂರಾರು ವಿದ್ಯಾರ್ಥಿಗಳಿರೋ ಹಾಸ್ಟೆಲ್ ಮೇಲೆ. ಎಸ್, ಆ ವಿಮಾನ ದುರಂತ ನಡೆದ ಸ್ಥಳ ಭವಿಷ್ಯದ ಡಾಕ್ಟರ್ಗಳಿದ್ದ ಸ್ಥಳ. MBBS ಓದ್ತಾ ಇದ್ದ ವಿದ್ಯಾರ್ಥಿಗಳು ಅಲ್ಲಿದ್ದರು. ಮಧ್ಯಾಹ್ನ 1:15 ಸಮಯವಾಗಿದ್ದರಿಂದ ಎಲ್ಲರೂ ಆಗಷ್ಟೇ ಊಟಕ್ಕೆ ಕುಳಿತುಕೊಂಡಿದ್ರು. ಯಾವುದೇ ಚಿಂತೆ ಇಲ್ಲದೆ ಒಬ್ಬರ ಜೊತೆ ಒಬ್ಬರು ಮಾತಾಡಿಕೊಂಡು ಆರಾಮಾಗಿ ಊಟ ಮಾಡ್ತಾ ಇದ್ರು. ಆದರೆ ಅನ್ನದ ತುತ್ತು ಬಾಯಲ್ಲಿದ್ದಾಗಲೇ ಅವರಿಗೆಲ್ಲ ಬರಸಿಡಿಲು ಬಡಿದಿತ್ತು. ಡಮ್ ಡಪ್ ಅನ್ನೋ ಸದ್ದಿನೊಂದಿಗೆ ವಿಮಾನ ಹಾಸ್ಟೆಲ್ನ ಗೋಡೆಗಳನ್ನ ತೂತು ಮಾಡಿ ಊಟ ಮಾಡ್ತಾ ಇದ್ದವರ ಮೇಲೆ ಎರಗಿತ್ತು. ಕೆಲವರು ಸ್ಪಾಟ್ನಲ್ಲೇ ಪ್ರಾಣ ಕಳೆದುಕೊಂಡ್ರೆ, ಇನ್ನು ಕೆಲವರು ಬೆಂಕಿ ಬಿದ್ದ ಕಟ್ಟಡದಿಂದ ತಪ್ಪಿಸಿಕೊಳ್ಳಲು ಕೆಳಕ್ಕೆ ಜಿಗಿದು ಜೀವ ತೆತ್ತರು.
ನಿಜಕ್ಕೂ ಆ ಘಟನೆ ಅತಿ ದಾರುಣ, ಘನಘೋರ. ಅವರೆಲ್ಲ ಯಾವುದೇ ತಪ್ಪು ಮಾಡಿರಲಿಲ್ಲ. ಕೊನೆ ಪಕ್ಷ ಆ ವಿಮಾನದಲ್ಲೂ ಪ್ರಯಾಣ ಬೆಳೆಸಿರಲಿಲ್ಲ. ಅಂಥದ್ದೊಂದು ದುರಂತ ಆಗುತ್ತೆ, ದೂರದಲ್ಲಿರೋ ಏರ್ಪೋರ್ಟ್ನ ವಿಮಾನ ಬಂದು ನಮ್ಮ ತಲೆ ಮೇಲೆ ಬೀಳುತ್ತೆ ಅನ್ನೋ ಯಾವ ಯೋಚನೆಯೂ ಅವರಿಗಿರಲಿಲ್ಲ. ಆದರೆ ಅವರ ಹಣೆ ಬರಹ, ಯಾರ್ಯಾರ ಸಾವು ಹೇಗೆ ನಿರ್ಧಾರ ಆಗಿರುತ್ತೋ ಯಾರಿಗೊತ್ತು. ಇನ್ನೂ ಕೆಲವೇ ವರ್ಷಗಳಲ್ಲಿ ಓದು ಮುಗಿಸಿ ಡಾಕ್ಟರ್ ಆಗಬೇಕು, ಅಪ್ಪ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಜನರ ಪ್ರಾಣ ಉಳಿಸಬೇಕು ಅಂತ ಕನಸು ಕಂಡಿದ್ದವರೇ ವಿಮಾನಕ್ಕೆ ಬಲಿಯಾಗಿದ್ದಾರೆ. ಅವರೆಲ್ಲ ಜೀವಗಳನ್ನ ಉಳಿಸೋದಕ್ಕೆ ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳು. ಇನ್ನು 2-3 ವರ್ಷ ಓದಿದ್ರೆ ಡಾಕ್ಟರ್ಗಳಾಗ್ಬಿಡ್ತಾ ಇದ್ರು. ಅಪ್ಪ ಅಮ್ಮ ತಮ್ಮ ಮೇಲೆ ಇಟ್ಟಿದ್ದ ನಂಬಿಕೆಯನ್ನ ಉಳಿಸ್ಕೊಳ್ತಾ ಇದ್ರು. ಆದರೆ ಅವರು ಕಂಡ ಕನಸು, ಅವರು ಪಟ್ಟ ಕಷ್ಟ, ಹಾಕಿದ್ದ ಪರಿಶ್ರಮ ಎಲ್ಲವೂ ಒಂದೇ ಏಟಿಗೆ ನಾಶವಾಗಿ ಹೋಗಿದೆ. ಎಲ್ಲವನ್ನೂ ಒಂದು ವಿಮಾನ ಕಿತ್ಕೊಂಡಿದೆ. ಆ ವಿಮಾನ ಎಲ್ಲೋ ನಿರ್ಜನ ಪ್ರದೇಶದಲ್ಲಿ ಬಿದ್ದಿದ್ರೆ ಅದರಲ್ಲಿದ್ದ ಪ್ರಯಾಣಿಕರು ಮಾತ್ರ ಸಾಯ್ತಾ ಇದ್ರು. ಆದರೆ ಆ ವಿಮಾನ ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದಿದೆ. ಹಾಗಾಗಿ ಅದರಲ್ಲಿದ್ದ 25 ಮಂದಿ ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ದಾರೆ. ನೀವು ಈ ದೃಶ್ಯಗಳಲ್ಲಿ ನೋಡಬಹುದು ಆ ಹಾಸ್ಟೆಲ್ನ ಪರಿಸ್ಥಿತಿ ಏನಾಗಿದೆ ಅಂತ. ಹಾಸ್ಟೆಲ್ ಗೋಡೆಗಳನ್ನೇ ತೂತು ಮಾಡಿಕೊಂಡು ವಿಮಾನ ನುಗ್ಗಿ ಬಂದಿದೆ. ಗೋಡೆಗಳನ್ನೇ ದಬ್ಬಿ ಎಲ್ಲವನ್ನ ಧ್ವಂಸ ಮಾಡಿಬಿಟ್ಟಿದೆ. ಅಷ್ಟೊಂದು ಬೃಹತ್ ವಿಮಾನ ಕಟ್ಟಡಗಳ ಮೇಲೆ ಬಿದ್ದರೆ ಯಾವ ರೀತಿ ಹಾನಿಯಾಗುತ್ತೋ ಅದೆಲ್ಲವೂ ಇಲ್ಲೂ ಆಗಿದೆ. ಇನ್ನೂ ಕರುಣಾಜನಕ ಕಥೆ ಏನು ಅಂದ್ರೆ, ಒಂದು ಕಡೆ ವಿಮಾನ ಎಲ್ಲವನ್ನೂ ಛಿದ್ರ ಮಾಡಿ ವಿದ್ಯಾರ್ಥಿಗಳನ್ನ ಬಲಿ ಪಡೆದುಕೊಂಡ್ರೆ, ಮತ್ತೊಂದು ಕಡೆ ವಿಮಾನಕ್ಕೆ ಹೊತ್ತಿದ ಬೆಂಕಿ ಮೆಡಿಕಲ್ ವಿದ್ಯಾರ್ಥಿಗಳನ್ನ ಸುಟ್ಟು ಭಸ್ಮ ಮಾಡಿದೆ. ಕಟ್ಟಡಕ್ಕೆ ಕೆಲವೇ ಕ್ಷಣಗಳಲ್ಲಿ ಬೆಂಕಿ ಆವರಿಸಿದ್ದು ಯಾರೂ ಸಹ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಾಗಿಲ್ಲ. ಕೆಲವರು 3-4 ಅಂತಸ್ತಿನ ಕಟ್ಟಡದಿಂದ ಜಿಗಿದಿದ್ದಾರೆ. ಈ ವೇಳೆಯೂ ಪ್ರಾಣಗಳು ಹೋಗಿವೆ. 50ಕ್ಕೂ ಹೆಚ್ಚು ಮಂದಿ ವಿದ್ಯಾರ್ಥಿಗಳು ಆಸ್ಪತ್ರೆ ಪಾಲಾಗಿದ್ದಾರೆ. ವೈದ್ಯರಾಗುವ ಕನಸು ಹೊತ್ತು ಬಂದಿದ್ದ 50ಕ್ಕೂ ಹೆಚ್ಚು ವೈದ್ಯಕೀಯ ವಿದ್ಯಾರ್ಥಿಗಳು ಈ ವಿಮಾನ ಅಪಘಾತದಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ. ಡೈನಿಂಗ್ ಹಾಲ್ನಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ಅನ್ನ, ತಟ್ಟೆಗಳು, ಅಡುಗೆ ಮನೆಯಲ್ಲಿ ಚೆಲ್ಲಿದ ಊಟ, ತುಂಡಾಗಿ ಬಿದ್ದ ಟೇಬಲ್ಗಳು, ಹೀಗೆ ಆ ಹಾಸ್ಟೆಲ್ ಈಗ ಸಂಪೂರ್ಣ ಧ್ವಂಸವಾಗಿದೆ. ಈ ಹೃದಯ ವಿದ್ರಾವಕ ವಿಡಿಯೋ ನೋಡಿದವರು ಆ ಮಕ್ಕಳು ಬೇಗ ಗುಣಮುಖರಾಗಿ ವಾಪಸ್ ಬರಲಿ, ಮಾಡದ ತಪ್ಪಿಗೆ ಅಮಾಯಕ ವಿದ್ಯಾರ್ಥಿಗಳು ಶಿಕ್ಷೆ ಅನುಭವಿಸದಂತಾಗಲಿ ಅಂತ ಬೇಡಿಕೊಳ್ಳುತ್ತಿದ್ದಾರೆ. ಹಾಸ್ಟೆಲ್ನಲ್ಲಿ ಅಡುಗೆ ಕೆಲಸ ಮಾಡುತ್ತಿದ್ದವರು ಕಣ್ಮರೆ. ತಾಯಿ ಮಗಳ ಶವ ಸಿಗದೆ ವ್ಯಕ್ತಿಯ ಪರದಾಟ. ಎಲ್ಲೋ ಟೇಕ್ ಆಫ್ ಆಗಿ ಇನ್ನೆಲ್ಲಿಗೋ ಹೋಗಬೇಕಿದ್ದ ವಿಮಾನ ಬಂದು ಬಿದ್ದಿದ್ದು ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದ ಹಾಸ್ಟೆಲ್ ಮೇಲೆ. ಆ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿಗಳು ಸೇರಿ 25ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು, ಹಾಸ್ಟೆಲ್ ಮೆಸ್ನಲ್ಲಿ ಅಡುಗೆ ಮಾಡ್ತಾ ಇದ್ದ ಒಂದು ಕುಟುಂಬವೂ ನಾಪತ್ತೆಯಾಗಿದೆ. ಅವರು ಬದುಕಿದ್ದಾರಾ, ಸತ್ತಿದ್ದಾರಾ, ಅವರ ಶವಗಳು ಏನಾಗಿವೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಗುರುವಾರ ಮಧ್ಯಾಹ್ನ ವಿಮಾನ ಹಾಸ್ಟೆಲ್ಗೆ ಅಪ್ಪಳಿಸಿದಾಗ ಅದರಲ್ಲಿ ವಿದ್ಯಾರ್ಥಿಗಳು, ಅಡುಗೆ ಮಾಡುತ್ತಾ ಇದ್ದ ಸಿಬ್ಬಂದಿಯೂ ಇದ್ರು. ಹಾಸ್ಟೆಲ್ನಲ್ಲಿ ಅಡುಗೆ ಮಾಡುತ್ತಿದ್ದ ಠಾಕೂರ್ ಕುಟುಂಬ ಈಗ ಕಣ್ಮರೆಯಾಗಿದೆ. ಹಾಸ್ಟೆಲ್ ಅಡುಗೆ ಕೆಲಸ ಮಾಡಿಕೊಂಡಿದ್ದ ಠಾಕೂರ್ ರವಿ ಎಂಬುವರ ತಾಯಿ ಮತ್ತು ಮಗಳು ಕಣ್ಮರೆಯಾಗಿದ್ದಾರೆ. 2 ವರ್ಷದ ಆದ್ಯ, ತಾಯಿ ಸರ್ಲಾಬೆನ್ ಪ್ರಹ್ಲಾದ್ ನಾಪತ್ತೆಯಾಗಿದ್ದು, ತಾಯಿ ಮಗಳ ಶವ ಗುರುತು ಪತ್ತೆ ಹಚ್ಚಲಾಗದೆ ನೋವು ತೋಡಿಕೊಂಡಿದ್ದಾರೆ. यहाँ बीजे मेडिकल की जो यूजी में से वहाँ पे मैं, मेरी मम्मी, मेरी वाइफ सब लोग यहाँ काम करते हैं. यहाँ से हम बीजे मेडिकल के यूजी स्टूडेंट हैं, वो यहाँ खाना खाने आते हैं और हम जो है सीनियर डॉक्टर रेसिडेंट का टिफिन यहाँ से भर के सिविल में ले जाते हैं. हम 1 बजे यहाँ से टिफिन भर के सिविल में गए और 1:30 बजे के बाद ये हादसा हुआ है. उसमें मम्मी और मेरी लड़की 2 साल की, वो दोनों यहाँ अंदर ही रह गए. बाकी सब जो खाना बनाने वाली मासी ऊपर नीचे करीबन 20-25 मासियाँ हो गई, वो सब निकल गए हैं. वो बाकी सबका कॉल आ चुका है. खाली मेरी मम्मी और मेरी 2 साल की लड़की नहीं मिले हैं अभी तक. ಹಾಸ್ಟೆಲ್ನಲ್ಲಿದ್ದವರದ್ದು ಒಂದು ರೀತಿಯ ನೋವಾದ್ರೆ ವಿಮಾನದಲ್ಲಿದ್ದವರದ್ದು ಮತ್ತೊಂದು ರೀತಿಯ ನೋವು. ಪ್ರಯಾಣಿಕರ ಕುಟುಂಬಗಳಿಗೆ ತಮ್ಮವರನ್ನ ಕೊನೆ ಬಾರಿ ನೋಡುವ ಅದೃಷ್ಟ ಇಲ್ಲದಂತಾಗಿದೆ. 100 ಮಂದಿ ಸುಟ್ಟು ಕರಕಲಾಗಿ ಗುರುತು ಪತ್ತೆ ಹಚ್ಚಲು ಸಾಧ್ಯವಾಗ್ತಾ ಇಲ್ಲ. DNA ಟೆಸ್ಟ್ ಮಾಡಿ ಅವರ ಕುಟುಂಬಗಳಿಗೆ ಮೃತದೇಹವನ್ನ ಕೊಡಲಾಗ್ತಾ ಇದೆ.
ಲಂಡನ್ನಲ್ಲಿ ನೆಲೆಸೋ ಕನಸು ಈಡೇರಲೇ ಇಲ್ಲ. 3 ಮಕ್ಕಳು ಸಹಿತ ವೈದ್ಯ ದಂಪತಿ ದಾರುಣ ಸಾವು. ಇದಂತೂ ನಿಜಕ್ಕೂ ಕಣ್ಣೀರ ಕಥೆ. ವೈದ್ಯ ದಂಪತಿಯ ಕನಸು ಬೆಂಕಿಯಲ್ಲಿ ಬೆಂದು ಹೋದ ಕಥೆ. ಈ ಫೋಟೋವನ್ನ ಒಮ್ಮೆ ನೋಡಿ. ಅಬ್ಬಾ, ಎಷ್ಟು ಮುದ್ದಾದ ಕುಟುಂಬ, ಎಂಥ ಮುದ್ದಾದ ಮಕ್ಕಳು, ಇನ್ನೇನು ಬೇಕು ಅನ್ನಿಸುತ್ತೆ. ಆದ್ರೆ ಆ ಫೋಟೋವೇ ಅವರ ಕೊನೇ ಫೋಟೋ. ಇಡೀ ಫ್ಯಾಮಿಲಿ ಸಮೇತ ಲಂಡನ್ಗೆ ಹೋಗಿ ಸೆಟಲ್ ಆಗಬೇಕು ಅಂತ ಹೋಗ್ತಾ ಇದ್ದಾಗಲೇ ವಿಮಾನ ದುರಂತದಲ್ಲಿ 3 ಮಕ್ಕಳು ಮತ್ತು ವೈದ್ಯ ದಂಪತಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇವರ ಹೆಸರು ಪ್ರತೀಕ್ ಜೋಶಿ, ರಾಜಸ್ಥಾನ ಮೂಲದವರು. ಓದಿದ್ದು ಬೆಳಗಾವಿಯ ಕೆಎಲ್ಇ ಮೆಡಿಕಲ್ ಕಾಲೇಜಿನಲ್ಲಿ. ಚೆನ್ನಾಗಿ ಓದಿ ಲಂಡನ್ನಲ್ಲಿ ಕೆಲಸ ತೆಗೆದುಕೊಂಡಿದ್ದ ಪ್ರತೀಕ್ 5 ವರ್ಷಗಳಿಂದ ಅಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ರು. ಇಡೀ ಕುಟುಂಬವನ್ನ ಲಂಡನ್ಗೆ ಕರೆದುಕೊಂಡು ಬಂದು ಇಲ್ಲೇ ಸೆಟಲ್ ಮಾಡಬೇಕು ಅಂತ ಹಗಲು ರಾತ್ರಿ ಕುಟುಂಬವನ್ನ ಬಿಟ್ಟು ಕಷ್ಟಪಟ್ಟಿದ್ರು. ಇವರ ಪತ್ನಿಯೂ ವೈದ್ಯರಾಗಿದ್ದು ಅವರು ಉದಯ್ಪುರದಲ್ಲಿ ವೈದ್ಯೆಯಾಗಿ ಕೆಲಸ ಮಾಡ್ತಾ ಇದ್ರು. ಆರಂಭದಲ್ಲೇ ಕುಟುಂಬವನ್ನ ಲಂಡನ್ಗೆ ಕರೆದುಕೊಂಡು ಹೋದ್ರೆ ಕಷ್ಟ ಆಗುತ್ತೆ ಅಂತ ತಾನೊಬ್ಬನೇ ಹೋಗಿ ಅಲ್ಲಿ ಕಷ್ಟಪಟ್ಟು ಕುಟುಂಬ ಬರುವುದಕ್ಕೆ ವ್ಯವಸ್ಥೆ ಮಾಡಿದ್ದ. 5 ವರ್ಷಗಳ ಕಷ್ಟ ಇನ್ನು ಕೆಲವೇ ಗಂಟೆಗಳಲ್ಲಿ ಫಲ ಕೊಡ್ತಾ ಇತ್ತು. ಕೇವಲ 10 ಗಂಟೆಗಳು ಕಳೆದಿದ್ರೆ ಆ ಕುಟುಂಬ ಲಂಡನ್ನಲ್ಲಿ ಲ್ಯಾಂಡ್ ಆಗಿ ತಮ್ಮ ಮನೆ ಸೇರ್ಕೊಳ್ತಾ ಇತ್ತು. ಆದ್ರೆ ವಿಧಿಯಾಟದಲ್ಲಿ ಇಡೀ ಕುಟುಂಬ ಬಲಿಯಾಗಿದೆ. ಆ ವೈದ್ಯ ದಂಪತಿಯ ಕನಸು ನನಸಾಗೋ ಮುನ್ನವೇ ಇಡೀ ಕುಟುಂಬ ಬೆಂಕಿಯಲ್ಲಿ ಬೆಂದು ಹೋಗಿದೆ. ಪ್ರತೀಕ್ ಜೋಶಿ ಬೆಳಗಾವಿಯಲ್ಲಿ ಮೆಡಿಕಲ್ ಓದಿದ್ದರಿಂದ ಅವರಿಗೆ ಕರ್ನಾಟಕದಲ್ಲಿ ಸಾಕಷ್ಟು ಸ್ನೇಹಿತರಿದ್ರು. ಪ್ರತೀಕ್ ಅವರ ವ್ಯಕ್ತಿತ್ವದಿಂದಲೇ ಅವರು ಸಾಕಷ್ಟು ಸ್ನೇಹಿತರನ್ನ ಸಂಪಾದನೆ ಮಾಡಿದ್ರು. ಈಗ ಅವರೆಲ್ಲರೂ ತಮ್ಮ ಬಾಂಧವ್ಯದ ಬಗ್ಗೆ ಹೇಳಿಕೊಂಡು ನೋವು ತೋಡಿಕೊಂಡಿದ್ದಾರೆ. ಪ್ರತೀಕ್ ಜೋಶಿ ನನ್ನ ಸ್ನೇಹಿತ, MBBS ಕ್ಲಾಸ್ಮೇಟು. 2000-2005ವರೆಗೂ ಇಬ್ಬರು ಕೂಡಿ ಓದಿದ್ದು JNMC ಬೆಳಗಾವಿನಲ್ಲಿ. ಭಾಳ ಆತ್ಮೀಯ. ನಂದು ನಂಬರ್ 57, ರೋಲ್ ನಂಬರ್ 158. ಸೊ ಎಲ್ಲ 5 ವರ್ಷ ಜೊತೆ ಬೆಳೆದಿದ್ದು ಓದಿದ್ದು ಎಲ್ಲ. ಈಗ ಸಡನ್ಲಿ ನಿನ್ನೆ ಅದು ಫ್ಲೈಟ್ ಇನ್ಸಿಡೆಂಟ್ ಆಗಿ ಏರೋಪ್ಲೇನ್ ಕ್ರ್ಯಾಶ್ ಆಗಿದ್ದು, ಅದು ನಾನು ಓದಿದ್ದು ನಂದು MD ಪಾಸ್ ಆಗಿದ್ದು ಕಾಲೇಜ್ ಮೇಲೆ ಬಿದ್ದಿದ್ದೇ ನೋಯಿತ್ತು ನನಗೆ. ಅದರಲ್ಲಿ 1-2 ತಾಸು ಆದಮೇಲೆ ಹಿಂಗೆ ನನ್ನ MBBS ಬ್ಯಾಚ್ಮೇಟ್ ಅದರಲ್ಲಿದ್ದ, ಅವ್ರ ಫುಲ್ ಫ್ಯಾಮಿಲಿ, ಹೆಂಡತಿ, 3 ಮಕ್ಕಳು ಕೂಡಿ 5 ಜನ ಅದರಲ್ಲಿ ಸಾವಿಗೀಡಾಗಿದ್ದಾರೆ. ಅಂದರೆ ತುಂಬ ನೋವಿನ ಸಂಗತಿ. ನಿನ್ನೆ ಸಂಜೆಯಿಂದ ನಿದ್ದೆ ಕರೆಕ್ಟ್ ನಿದ್ದೆ ಇಲ್ಲ, ಸಿಕ್ಕಾಪಟ್ಟೆ ಹೆಡ್ಡೇಕು. ನೈಟೆಲ್ಲ ಭಾಳ ನೋವಲ್ಲಿದ್ದೀವಿ ನಾವಾಗಲಿ, ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲ ಆಗಲಿ. UK ಹೋಗಿ ಸೆಟ್ಲ್ ಆಗಾವಿದ್ದ, UK-ನಲ್ಲಿ ಇದ್ದವ 5-6 ವರ್ಷದಿಂದ. ಸೊ ವೈಫು ಇಲ್ಲಿ ರಿಸೈನ್ ಮಾಡಿಕೊಂಡು ಅಲ್ಲಿ ವೈಫ್ ಜೊತೆ ಫ್ಯಾಮಿಲಿ ಜೊತೆ ಸೆಟ್ಲ್ ಆಗೋರಿದ್ರು. ಸೊ ಆ ಪ್ರಯಾಣ ಮಾಡ್ಕೋತಾನೆ ಈಗ ಸಡನ್ಲಿ ಹಿಂಗೆ ಅನ್ಫಾರ್ಚುನೇಟ್ ಎಲ್ಲ ಅವ್ರ ಕನಸೆಲ್ಲ ಎಲ್ಲ ನುಚ್ಚುನೂರಾಯ್ತು. ಬೆಳಗಾವಿಯ ಕೆಎಲ್ಇಯಲ್ಲಿ ಮೆಡಿಕಲ್ ಓದಿದ್ದ ಪ್ರತೀಕ್ ಜೋಶಿ 2000-2005ನೇ ಬ್ಯಾಚ್ನಲ್ಲಿ ವ್ಯಾಸಂಗ ಮಾಡಿದ್ರು. ಪ್ರತೀಕ್ ಜೋಶಿ ಒಳ್ಳೆ ವಿದ್ಯಾರ್ಥಿಯಾಗಿದ್ರು. ಎಲ್ಲರ ಜೊತೆಗೂ ಬೆರೆಯುವ ಗುಣವಿತ್ತು. ಈಗ ದುರಂತಕ್ಕೆ ಅವರ ಇಡೀ ಕುಟುಂಬ ಬಲಿಯಾಗಿದೆ. ದೇವರು ಅವರ ಕುಟುಂಬಕ್ಕೆ ಧೈರ್ಯ ನೀಡಲಿ ಅಂತ ಕೆಎಲ್ಇ ಪ್ರಾಚಾರ್ಯೆ ಡಾಕ್ಟರ್ ನಿರಂಜನಾ ಮಹಾಂತ ಶೆಟ್ಟಿ ಬೇಸರ ವ್ಯಕ್ತಪಡಿಸಿದ್ರು. ವಿಮಾನದಲ್ಲಿ ಪ್ರಯಾಣಿಸಿದಂತಹ ಪ್ರತೀಕ್ ಅಂತಕ್ಕಂಥ ವೈದ್ಯರೊಬ್ಬರು ಲಂಡನ್ಗೆ ಪ್ರಯಾಣಿಸಿದ್ರು. ಕುಟುಂಬ ಸಮೇತವಾಗಿ ಅವರು ಪ್ರಯಾಣಿಸುವ ಸಂದರ್ಭದಲ್ಲಿ ಒಂದು ಘಟನೆಯಲ್ಲಿ ಮೃತಪಟ್ಟು ಬೆಳಗಾವಿಯ JNMC ಕಾಲೇಜಿನಲ್ಲಿ MBBS ಓದಿದ್ರು ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ಬೆಳಗಾವಿಯ JNMC ಕಾಲೇಜಿನ ಪ್ರಿನ್ಸಿಪಾಲ್ ನಮ್ಮ ಜೊತೆಗಿದ್ದಾರೆ. ಮೇಡಮ್, ಯಾವ ಇಯರ್ ಅಲ್ಲಿ ಅವರು ಓದಿದ್ರು, ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರು? ಅವರು ಇಲ್ಲೇ 2000ನಲ್ಲಿ MBBS ಜಾಯಿನ್ ಆಗಿದ್ರು. 2005ನಲ್ಲಿ ಪಾಸ್ ಆದರು. ಆಮೇಲೆ ಅವರು ರೇಡಿಯಾಲಜಿ ಕೋಲಾರ್ ಮೆಡಿಕಲ್ ಕಾಲೇಜಿಂದ ಮಾಡಿದ್ರು. 21ನಲ್ಲೇ ಲಂಡನ್ಗೆ ಹೋದರು ಅವರು. ಅಲ್ಲೇ ಮುಂದಿನ ಕಲಿತು ಅಲ್ಲೇ ಸೆಟ್ಲ್ ಆಗೋರಿದ್ರು. ಡರ್ಬಿ ಅಂತ ಊರಿನಲ್ಲಿ ರೇಡಿಯಾಲಜಿ ಕನ್ಸಲ್ಟೆಂಟ್ ಅಂತ ಜಾಯಿನ್ ಆಗಿದ್ರು ಅಲ್ಲೇ. ಈಗ ಬಂದು ತಮ್ಮ ಕುಟುಂಬ, ಹೆಂಡತಿ, ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳಿ ಬಂದಿದ್ದರು. ಪಾಪ ನಿನ್ನೆ ಏರ್ ಕ್ರ್ಯಾಶ್ನಲ್ಲಿ, ಆ ದುರ್ಘಟನೆಯಲ್ಲಿ ಪೂರಾ ಕುಟುಂಬವೇ ನಾಶ ಆಯಿತು. ಇದನ್ನು ಕೇಳಿ ಬಹಳ ದುಃಖ ಆಯಿತು. ನಿನ್ನೆ ಗೊತ್ತಾಗಿದ್ದು ನಮಗೆ, ಇವ್ರ ಪ್ರತೀಕ್ ಜೋಶಿ ನಮ್ಮ ಸ್ಟೂಡೆಂಟು. ಆಮೇಲೆ ಅವ್ರ ಫೋಟೋ ನೋಡಿದ್ರಂತೂ ಬಹಳ ಕೆಟ್ಟ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಷ್ಟು ಕಳಕಳಿಯಿಂದ, ಇಷ್ಟು ಉತ್ಸಾಹದಿಂದ ಅವರು ಲಂಡನ್ಗೆ ಹೋಗ್ತಾ ಇದ್ರು. ಯಾಕಂದರೆ ಅವ್ರ ಕುಟುಂಬ ಎಲ್ಲರೂ ಕೂಡಿ ಹೋಗ್ತಾ ಇದ್ರು ಅಂದಮೇಲೆ ಉತ್ಸಾಹ ಇರೋದೇ, ಅದು ಖುಷಿಲೇ ಹೋಗ್ತಾ ಇದ್ರು. ಈ ಥರ ಅವರ ಕುಟುಂಬವೇ ನಾಶ ಆಗ್ತದಂತ ಯಾರೂ ಕನಸಿನಲ್ಲಿ ಸುಧಾ ನೆನೆಸ್ಕೊಂಡಿರಕ್ಕಿಲ್ಲ. ಈ ಥರ ಯಾವಾಗಾದ್ರೂ ಮಾತಾಡಿದ್ರ ಎಜುಕೇಶನ್ ಆದಮೇಲೆ? ಅವಾಗ ನಾನು ಹಾರ್ಡ್ ವರ್ಕಿಂಗ್, ಸಿನ್ಸಿಯರ್ ಇದ್ದ. ಆಮೇಲೆ ಬಹಳ ಜೋವಿಯಲ್, ಎಲ್ಲರ ಜೊತೆಗೆ ಹೊಂದ್ಕೊಂಡು ಹೋಗೋದು, ಮಾಡೋದು, ಎಲ್ಲರಿಗೂ ಸಹಾಯ ಮಾಡೋದು, ಹೆಲ್ಪ್ ಮಾಡೋದು. ಯಾಕಂದರೆ ನಮ್ಮ ಮೆಡಿಕಲ್ನಲ್ಲಿ ಭಾಳ ಡಿಸ್ಕಷನ್ ಅದು ಆಗ್ತಿರ್ತೈತಿ. ಸೊ ಆ ಥರ ಭಾಳ ಒಳ್ಳೆ ಹುಡುಗಿದ್ದ ನಾವು. ಅಂದರೆ ಎಷ್ಟು ಉತ್ಸಾಹದಿಂದ ಖುಷಿಲೇ ಹೋಗ್ತಾ ಇದ್ರು. ಪೂರ ಕುಟುಂಬ ನೋಡಿದರೆ
ನಗ್ನಗ್ತಾ ಹೋಗ್ತಾ ಇದ್ರು. ಎಷ್ಟೊಂದು ಕೆಲವು ಸೆಕೆಂಡ್ನಲ್ಲೇ ಎಲ್ಲರೂ ನಾಶ ಆಗಿ ಹೋದ್ರಲ್ಲ, ಅದಕ್ಕೆ ಕೆಟ್ಟ ಅನ್ಸೋದು. ಬೆಳಗಾವಿ ಮತ್ತು ಬೆಳಗಾವಿಯ ಸ್ನೇಹಿತರೊಂದಿಗೆ ಉತ್ತಮ ನಂಟು ಹೊಂದಿದ್ದ ಪ್ರತೀಕ್ ಜೋಶಿ ಎಲ್ಲ ಸ್ನೇಹಿತರೊಂದಿಗೆ ವಾಟ್ಸಪ್ ಚಾಟ್ ಮಾಡ್ತಾ ಇದ್ರು. ಇನ್ನು ಸೆಪ್ಟೆಂಬರ್ನಲ್ಲಿ ಇವರ ಬ್ಯಾಚ್ನ ಬೆಳ್ಳಿ ಮಹೋತ್ಸವ ಕೂಡ ನಿಗದಿಯಾಗಿತ್ತಂತೆ. ಅದಕ್ಕೆ ಬರುವುದಾಗಿ ಜೋಶಿ ಹೇಳಿದ್ರಂತೆ. ವಾಟ್ಸಪ್ ಗ್ರೂಪಿನಲ್ಲಿ ಪ್ರತೀಕ್ ಜೋಶಿ ನಿರಂತರ ಸಂಪರ್ಕದಲ್ಲಿದ್ದ. ಅಷ್ಟರಲ್ಲೇ ಈ ದುರಂತ ನಡೆದಿದೆ ಅಂತ ಅವರ ಸ್ನೇಹಿತರು ಭಾವುಕರಾಗಿದ್ದಾರೆ. ಅಹಮದಾಬಾದ್ನಿಂದ ಲಂಡನ್ಗೆ ಪ್ರಯಾಣಿಸಿದಂತ ಪ್ರತೀಕ್ ಜೋಶಿ ಅಂತ ವೈದ್ಯರ ಕುಟುಂಬದ ಒಂದು ಫೋಟೋ ಸಾಕಷ್ಟು ವೈರಲ್ ಆಗ್ತಕ್ಕಂಥದ್ದು. ಈ ಒಂದು ಪ್ರತೀಕ್ ಜೋಶಿ ಬೆಳಗಾವಿಯ ಜೆಎನ್ಎಂಸಿ ಮೆಡಿಕಲ್ ಕಾಲೇಜಿನಲ್ಲಿ MBBS ವಿದ್ಯಾರ್ಥಿಯಾಗಿ ಓದಿರ್ತಕ್ಕಂಥದ್ದು. ಅವರ ಸ್ನೇಹಿತರೆಲ್ಲರೂ ಕೂಡ ಇದ್ದಾರೆ, ಅವರ ಬ್ಯಾಚ್ಮೇಟ್ಸ್ ಇವರೆಲ್ಲರೂ ಕೂಡ. ಕೊನೆಯದಾಗಿ ಅವರೊಂದು ಸೆಲ್ಫಿ ಹಾಕಿದ್ರು. ಆ ಸೆಲ್ಫಿ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗಿದೆ. ಈ ಬಗ್ಗೆ ಅವರ ಕ್ಲಾಸ್ಮೇಟ್ ಇದ್ದಾರೆ. ಸರ್, ನೀವು ಯಾವ ಇಯರ್ ಅಲ್ಲಿ ಅವ್ರ ಜೊತೆ ಓದಿದ್ರಿ, ಹೇಗಿರ್ತಾ ಇದ್ರು ಪ್ರತೀಕ್ ಜೋಶಿ? ನಾವು 2000ದಿಂದ 2007ರವರೆಗೂ ಜೊತೆಗಿದ್ವಿ. ಇಲ್ಲಿ 2006ರವರೆಗೂ. ಆಮೇಲೆ ಒಂದು ವರ್ಷ ನಾವು ಕೇರಳದಲ್ಲೂ ಜೊತೆಗಿದ್ವಿ. ಆಮೇಲೆ ಅವರು ಕೋಲಾರ್ಗೆ ಪೋಸ್ಟ್ ಗ್ರಾಜುಯೇಷನ್ ಸೀಟ್ ಸಿಕ್ತು, ಅಲ್ಲೇ ಹೋದ್ರು. ನಾವು ಮೈಸೂರಿಗೆ ಹೋದ್ವಿ. ಹಾಗಾಗಿ ಭೇಟಿಯಾಗಿಲ್ಲ, ಬಟ್ ಫೋನಲ್ಲಿ ಮಾತಾಡ್ತಾ ಇದ್ವಿ, ಯಾವ ಮೆಸೇಜ್ ಅದು ಹಾಕ್ತಾ ಇದ್ವಿ. ಅವ್ರಿಗೆ ಮುಂಚೆ ಇರಲಿಲ್ಲ, ಬಟ್ ಆಮೇಲೆ ಲಂಡನ್ಗೆ ಹೋದ್ಮೇಲೆ ಅವ್ರಿಗೆ ಪ್ಲಾನ್ ಹಿ ವಾಸ್ ಕ್ಲಿಯರ್, ನಾವು ಅಲ್ಲೇ ಸೆಟ್ಲ್ ಆಗಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಅವರು ಆಕ್ಚುಲಿ ಅವ್ರನ್ನ ಕರ್ಕೊಂಡು ಹೋಗಬೇಕಂತ ಬಂದಿದ್ರು ಅವರು. ನಾವು ಯಾಕಂದ್ರೆ ಬಹಳ ವರ್ಷದಿಂದ ಯಾರು ಭೇಟಿಯಾಗಿಲ್ಲ. ಸುಮಾರು ಇಲ್ಲಿದ್ದವರು, ಬೆಳಗಾಮಲ್ಲಿ ಕರ್ನಾಟಕದಲ್ಲಿದ್ದವ್ರು ಭೇಟಿಯಾಗಿದ್ರು. ಬೇರೆ ಕಡೆ ಇದ್ದವರೆಲ್ಲ ಯಾರೂ ಸಿಕ್ಕಿಲ್ಲ ಒಬ್ಬರೊಬ್ಬರಿಗೆ. ಸೊ 25 ವರ್ಷ ಆಯಿತು ನಮಗೆ ಈ ವರ್ಷ ಮಾಡೋಣ ಅಂತ ಎಲ್ಲ ಪ್ಲಾನ್ ಮಾಡಿ ಒಂದು 2-3 ತಿಂಗಳಿಂದ ನಾವು ಯೋಚನೆ ಮಾಡಿ ಎಲ್ಲರಿಗೂ ಮೆಸೇಜ್ ಮಾಡೋದು, ಡೇಟ್ ಫಿಕ್ಸ್ ಮಾಡೋದು ಮಾಡ್ತಾ ಇದ್ದೀವಿ. ಅವನಿಗೂ ಮೆಸೇಜ್ ಮಾಡಿದ್ವಿ, ಅವನು ನೋಡ್ತೀನಿ, ದಿವಾಳಿ ಹತ್ರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಯೋಚನೆ ಮಾಡ್ತಾ ಇದ್ದ. ಬಟ್ ನಾನು ಇನ್ನೂ ಡಿಸೈಡ್ ಮಾಡಿಲ್ಲ, ಕನ್ಫರ್ಮ್ ಮಾಡ್ತೀನಿ ಅಂತ ಹೇಳಿದೆ. ಗ್ರೂಪಲ್ಲಿ ನಮ್ಮದು ಗ್ರೂಪ್ ಇದೆ, ಕಾಲೇಜ್ ಗ್ರೂಪ್, ಅದರಲ್ಲಿ ಒಬ್ಬರು ಮೆಸೇಜ್ ಮಾಡಿದರು, ಪ್ರತೀಕು ಆ ಫ್ಲೈಟಲ್ಲಿ ಇದ್ದಾನೆ ಅಂತ. ಆವಾಗಿಂದ ನನಗೆ ಆ ಪ್ರತೀಕ್ ಇರಬಾರ್ದು, ಯಾರೋ ಬೇರೆ ಪ್ರತೀಕ್ ಇರಬೇಕು ಅಂತ ಇದು. ಬಟ್ ಏನು ಮಾಡೋಕ್ಕಾಗಲ್ಲ ನಾವು. ಕಾಲೇಜಲ್ಲಿ ಯಾವ ತರ ಇರ್ತಿದ್ರು ಪ್ರತೀಕ್? ಫ್ಯಾಮಿಲಿ ಏನಾದರೂ ಹೇಳ್ತಾ ಇದ್ದಾರೆ? ನಿನ್ನೆಯಿಂದ ಅದು ಫೋಟೋಸ್ ನೋಡಿ ಇನ್ನೂ ಜಾಸ್ತಿ ಸ್ಯಾಡ್ ಅನ್ನಿಸ್ತಾ ಇದೆ. ಇಟ್ ವಾಸ್ ವೆರಿ ಹಾರ್ಟ್ ಟಚಿಂಗ್. ಹೌದು ಹಿಂಗಾಗಬಾರ್ದಿತ್ತು, ಬಟ್ ಗಾಡ್ ಡಸಂಟ್ ಗಿವ್ ಎನಿ ಆಪ್ಷನ್ಸ್ ಅಲ್ಲ, ಹಂಗಾಗ್ತದೆ. ಅಂತಂದ್ರೆ ಪ್ರತೀಕ್ ಜೋಶಿ ಅವರ ಒಂದೇ ಕ್ಲಾಸ್ನಲ್ಲಿ ಓದುವಂತಹ ವಿದ್ಯಾರ್ಥಿ ಸಹಪಾಠಿಗಳಿರ್ತಕ್ಕಂಥದ್ದು. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಪತ್ನಿಯ ಅಸ್ಥಿ ವಿಸರ್ಜಿಸಲು ಬಂದಿದ್ದವನು ಬೂದಿಯಾದ. ವಿಮಾನ ದುರಂತದಲ್ಲಿ ಮೃತಪಟ್ಟವರದ್ದು ಒಬ್ಬೊಬ್ಬರದ್ದು ಒಂದೊಂದು ಕಥೆ ಆಗಿದ್ದು, ಪತ್ನಿ ಅಸ್ಥಿ ಬಿಡಲು ಬಂದಿದ್ದ ಅರ್ಜುನ್ ಸಹ ವಿಮಾನ ದುರಂತದಲ್ಲಿ ಸುಟ್ಟು ಬೂದಿಯಾಗಿದ್ದಾರೆ. ಅಮ್ರೇಲಿ ಮೂಲದ ಅರ್ಜುನ್ ದಂಪತಿ ಲಂಡನ್ನಲ್ಲಿ ವಾಸ ಮಾಡ್ತಾ ಇದ್ರು. ಆದರೆ ಅನಾರೋಗ್ಯದ ಕಾರಣ ವಾರದ ಹಿಂದೆ ಲಂಡನ್ನಲ್ಲಿ ಅರ್ಜುನ್ ಪತ್ನಿ ಮೃತಪಟ್ಟಿದ್ದು, ಅವರು ತನ್ನ ಕೊನೆ ಆಸೆಯನ್ನ ಗಂಡನ ಬಳಿ ಹೇಳ್ಕೊಂಡಿದ್ರು. ತನ್ನ ಅಸ್ಥಿಯನ್ನ ಹುಟ್ಟೂರಿನಲ್ಲಿ ವಿಸರ್ಜಿಸಬೇಕು ಅಂತ ಕೇಳ್ಕೊಂಡಿದ್ರು. ಅದರಂತೆ ಅರ್ಜುನ್ ಬಂದು ಪತ್ನಿಯ ಅಸ್ಥಿ ವಿಸರ್ಜನೆ ಮಾಡಿ ಮತ್ತೆ ಲಂಡನ್ಗೆ ವಾಪಸ್ಸಾಗುವಾಗ ಸುಟ್ಟು ಬೂದಿಯಾಗಿದ್ದಾರೆ. ಲಂಡನ್ನಲ್ಲಿ ವಾಸವಿದ್ದ ಅರ್ಜುನ್ ದಂಪತಿಗೆ 2 ಹೆಣ್ಮಕ್ಕಳಿದ್ದಾರೆ. ಒಂದು 8 ವರ್ಷದ ಮಗು, ಮತ್ತೊಂದು 4 ವರ್ಷದ ಮಗು. ಅವರಿಗೆ ಶಾಲೆಯೂ ಇರೋದ್ರಿಂದ ಅವರನ್ನ ಕರೆದುಕೊಂಡು ಬಂದಿರಲಿಲ್ಲ. ಪತ್ನಿ ಆಸೆಯಂತೆ ಹುಟ್ಟೂರಲ್ಲಿ ಅಸ್ಥಿ ವಿಸರ್ಜಿಸಿದ ಅರ್ಜುನ್ ಲಂಡನ್ಗೆ ವಾಪಸ್ ಹೋಗುವಾಗ ಪ್ರಾಣ ಕಳೆದುಕೊಂಡಿದ್ದಾರೆ. ವಾರದ ಹಿಂದೆ ಅಮ್ಮನನ್ನ ಕಳೆದುಕೊಂಡಿದ್ದ ಆ ಹೆಣ್ಣು ಮಕ್ಕಳು ಈಗ ತಂದೆಯನ್ನೂ ಕಳೆದುಕೊಂಡು ಅನಾಥವಾಗಿವೆ. ಅರ್ಜುನ್ ಕುಟುಂಬದಲ್ಲಿ ಶೋಕ ಮಡುಗಟ್ಟಿದೆ. ಅಮ್ಮ, ಈ ಬಾರಿ ಮನೆ ಕಟ್ಟುವಷ್ಟು ದುಡ್ಡು ತೆಗೆದುಕೊಂಡು ಬರ್ತೀನಿ ಅಂತ ಒಬ್ಬರು ಹೇಳಿದ್ರೆ, ಇನ್ನೊಬ್ರು ಓದು ಮುಗಿಸಿ ಅಲ್ಲೇ ಕೆಲಸ ಪಡೆಯೋದು ಪಕ್ಕಾ ಅಂತ ತಂದೆ ತಾಯಿಗೆ ಮಾತು ಕೊಟ್ಟಿದ್ರು. ಇನ್ನು ಕೆಲವರು ಲಂಡನ್ನಲ್ಲೇ ಸೆಟಲ್ ಆಗೋ ಕನಸಿನಿಂದ ಹೊರಟಿದ್ದವರು. ಆದರೆ ಅವರು ತಮ್ಮ ಕನಸುಗಳನ್ನ ಬೆನ್ನೇರಿ ಹೊರಡುವಾಗಲೇ ಕನಸುಗಳ ಸಮೇತ ಸುಟ್ಟು ಹೋಗಿದ್ದಾರೆ. ಅಪ್ಪ ಅಮ್ಮ ಬೇಡ ಅಂದ್ರೂ ಅಜ್ಜಿ ನೋಡಲು ಬಂದಿದ್ದ ಮೊಮ್ಮಕ್ಕಳು. ಮನೆ ಕಟ್ಟಲು ದುಡ್ಡು ತರ್ತೀನಿ ಅಮ್ಮನಿಗೆ ಹೇಳಿ ಹೋಗಿದ್ದ ನರ್ಸ್. 19 ವರ್ಷದ ವಿದ್ಯಾರ್ಥಿಯು ಭಸ್ಮ. ಕಣ್ಣೀರು ಹಾಕ್ತಾ ಇವೆ ಕುಟುಂಬಗಳು. 265 ಮಂದಿ, 100 ಕನಸುಗಳು ಬೆಂಕಿಯಲ್ಲಿ ಬೆಂದು ಹೋಗಿವೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆ ಇದೆ. ಮಾಜಿ ಸಿಎಂ ವಿಜಯ್ ರೂಪಾನಿ ಸಹ ಲಂಡನ್ನಲ್ಲಿದ್ದ ತನ್ನ ಪತ್ನಿಯನ್ನ ಕರೆದುಕೊಂಡು ಬರಲು ಹೋಗ್ತಾ ಇದ್ರು. ಅದೇ ರೀತಿ ಒಬ್ಬೊಬ್ಬರು ಒಂದೊಂದು ಕಾರಣಕ್ಕಾಗಿ ಲಂಡನ್ ಫ್ಲೈಟ್ ಹತ್ತಿದ್ರು. ಕೆಲವರು ವಿದ್ಯಾಭ್ಯಾಸಕ್ಕಾಗಿ, ಕೆಲವರು ಸಂಪಾದನೆಗಾಗಿ, ಕೆಲವರು ಜೀವನಕ್ಕಾಗಿ ಪ್ರಯಾಣ ಬೆಳೆಸಿದ್ರು.
ಆದರೆ ಈಗ ಎಲ್ಲರೂ ದಾರುಣ ಅಂತ್ಯ ಕಂಡಿದ್ದಾರೆ. ಈ ಫೋಟೋವನ್ನ ಒಮ್ಮೆ ನೋಡಿ. ಈ ಫೋಟೋ ಹಿಂದೆ ಒಂದು ಹೃದಯ ಸ್ಪರ್ಶಿ ಕಥೆ ಇದೆ. ಈ ಫೋಟೋದಲ್ಲಿರೋ ಅಜ್ಜಿಯ ಮಕ್ಕಳು ಎಲ್ಲರೂ ಅವರನ್ನ ಬಿಟ್ಟು ಹೋಗಿ ವಿದೇಶದಲ್ಲಿ ಸೆಟಲ್ ಆಗಿದ್ದಾರೆ. ಪ್ರತಿ ತಿಂಗಳು ಹಣ ಕಳಿಸ್ತಾರೆ, ಆದರೆ ಅವರಿಗೆ ಪ್ರೀತಿ ತೋರಿಸೋರು ಯಾರೂ ಇಲ್ಲ. 3 ದಿನಗಳ ಹಿಂದೆ ಆ ಅಜ್ಜಿಗೆ ಹುಟ್ಟುಹಬ್ಬ ಇದ್ದು ಅಜ್ಜಿಗೆ ಅಲ್ಲಿಗೆ ಹೋಗಿ ಹುಟ್ಟುಹಬ್ಬ ಆಚರಿಸೋಣ ಅಂತ ಅವರ 2 ಮೊಮ್ಮಕ್ಕಳು ಲಂಡನ್ನಿಂದ ಬಂದಿದ್ರು. ಈ ಅಜ್ಜಿ ಪಕ್ಕ ನಿಂತಿರೋರು ಅವರೇ ನೋಡಿ. ಅಪ್ಪ ಅಮ್ಮ ಬೇಡ ಅಂದ್ರು, ಅಜ್ಜಿಗಾಗಿ ಲಂಡನ್ನಿಂದ ಬಂದಿದ್ರು. 3-4 ದಿನ ಅಜ್ಜಿಯನ್ನ ಚೆನ್ನಾಗಿ ನೋಡ್ಕೊಂಡಿದ್ರು, ಹುಟ್ಟುಹಬ್ಬವನ್ನೂ ಮಾಡಿದ್ರು. ಇಷ್ಟೆಲ್ಲ ಮಾಡಿ ಲಂಡನ್ ಫ್ಲೈಟ್ ಹತ್ತಿದ್ರು. ಆದರೆ ಈಗ ಅವಘಡದಲ್ಲಿ ಸುಟ್ಟು ಬೂದಿಯಾಗಿದ್ದಾರೆ. ಈ ದೃಶ್ಯ ನೋಡಿ. ವಯಸ್ಸಾದ ಅಜ್ಜಿ ಇಲ್ಲಿ ಹೇಗೆ ಗೋಳಾಡ್ತಾ ಇದ್ದಾರೆ ನೋಡಿ. ಇವರೂ ಸಹ ವಿಮಾನ ದುರಂತದಲ್ಲಿ ತಮ್ಮ ಮಗಳನ್ನ ಕಳೆದುಕೊಂಡಿದ್ದಾರೆ. ಇವರ ಮಗಳು ರಂಜಿತಾ ಲಂಡನ್ನ ಆಸ್ಪತ್ರೆಯಲ್ಲಿ ನರ್ಸಾಗಿ ಕೆಲಸ ಮಾಡ್ತಾ ಇದ್ರು. ಮದುವೆ ಆಗಿ ಮಕ್ಕಳಿದ್ರು, ಅವರನ್ನೆಲ್ಲ ಇಲ್ಲೇ ಬಿಟ್ಟು ಲಂಡನ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಊರಿನಲ್ಲಿ ಒಳ್ಳೆಯ ಮನೆ ಕಟ್ಟಬೇಕು ಅಂತ ಆಸೆ ಇಟ್ಕೊಂಡಿದ್ದ ರಂಜಿತಾ ಅದಕ್ಕಾಗಿ ಊರು, ತಾಯಿ, ಮಕ್ಕಳನ್ನ ಬಿಟ್ಟು ಕೆಲಸ ಮಾಡ್ತಾ ಇದ್ರು. ಇತ್ತೀಚೆಗೆ ಮಕ್ಕಳನ್ನ ನೋಡ್ಕೊಂಡು ಹೋಗಲು ಬಂದಿದ್ದ ರಂಜಿತಾ ಓಣಂ ಹಬ್ಬಕ್ಕೆ ವಾಪಸ್ ಬರ್ತೀನಿ, ಮನೆ ಕಟ್ಟಲು ದುಡ್ಡು ತರ್ತೀನಿ ಅಂತ ತಾಯಿಗೆ ಹೇಳಿ ವಿಮಾನ ಹತ್ತಿದ್ರು. ಆದರೆ ಆ ಹೆಣ್ಣು ಮಗಳ ಕನಸು ನನಸಾಗೋ ಮುನ್ನವೇ ದುರಂತ ನಡೆದೋಗಿದೆ. ಈ ಫೋಟೋ ನೋಡಿ. ಅಪ್ಪ ಅಮ್ಮನ ಮಧ್ಯೆ ಇರೋ ಈ ಹುಡುಗನ ಹೆಸರು ಸಂಕೇತ್ ಗೋಸ್ವಾಮಿ. ಇನ್ನೂ ಕೇವಲ 19 ವರ್ಷ. ಇವರ ಕುಟುಂಬ ಅಷ್ಟೇನೂ ಶ್ರೀಮಂತ ಕುಟುಂಬ ಅಲ್ಲ. ಆದರೆ ಮಗ ಲಂಡನ್ನಿನಲ್ಲಿ ಓದಿ ಊರಿಗೆ ಒಳ್ಳೆ ಹೆಸರು ತರಲಿ, ಕುಟುಂಬ ಗೌರವ ಕಾಪಾಡಲಿ ಅಂತ ಈ ಯುವಕನನ್ನ ಲಂಡನ್ಗೆ ಓದಲು ಕಳಿಸಿದ್ರು. ಆಟೋಮೊಬೈಲ್ ವ್ಯಾಸಂಗ ಮಾಡ್ತಾ ಇದ್ದ ಇವನನ್ನ ಅವರ ಕುಟುಂಬದವರೆಲ್ಲ ಸೇರಿ ಗುರುವಾರ ಫ್ಲೈಟ್ ಹತ್ತಿಸಿ ಬಂದಿದ್ರು. ಆಗಲೇ ಫೋಟೋಗಳನ್ನ ತೆಗೆದುಕೊಂಡಿದ್ರು. ಹಾಗೆ ಫ್ಲೈಟ್ ಹತ್ತಿಸಿ ಮನೆಗೆ ಬಂದು ಟಿವಿ ನೋಡುವಷ್ಟರಲ್ಲಿ ವಿಮಾನ ಅಪಘಾತದ ಸುದ್ದಿ ಗೊತ್ತಾಗಿದೆ. ಈಗ ಮಗನ ಮೃತದೇಹವೂ ಸಿಗದೆ ಅವರ ಕುಟುಂಬ ಗೋಳಾಡ್ತಾ ಇದೆ. ಹೀಗೆ 100 ಆಸೆಗಳೊಂದಿಗೆ ಲಂಡನ್ ವಿಮಾನ ಹತ್ತಿದ್ದ 241 ಮಂದಿ ಬೆಂಕಿಯಲ್ಲಿ ಬೆಂದು ಹೋಗಿದ್ದು, ಅವರೊಂದಿಗೆ ಅವರ ಆಸೆಗಳೂ ಸುಟ್ಟು ಭಸ್ಮವಾಗಿವೆ. ಈ ನೋವು ಒಂದು ಕಡೆಯಾದರೆ ಮತ್ತೊಂದು ಕಡೆ ಸತ್ತವರನ್ನ ಗುರುತು ಹಿಡಿಯೋದೇ ದೊಡ್ಡ ಸವಾಲಾಗಿದೆ. ಮಾಜಿ ಸಿಎಂ ಮೃತದೇಹ ಸಹ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ತಮ್ಮವರ ಮುಖವನ್ನ ಕೊನೆ ಬಾರಿ ನೋಡೋ ಅದೃಷ್ಟವೂ ಇಲ್ಲ ಅಂತ ಕುಟುಂಬಗಳು ಕಣ್ಣೀರು ಇಡ್ತಾ ಇವೆ.